ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುನಿಸನ್ನ ಮರೆತು ದಾವಣಗೆರೆ ಅಖಾಡಕ್ಕೆ ಬರ್ತಾರಾ ಹಾಗಾದ್ರೆ ಜಮೀರ್ ಅಹಮದ್ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯಾತರ ಮತದಾರರೇ ಹೆಚ್ಚಾಗಿ ಇರುವಂತದ್ದು. ಆದ್ರೆ ಈಗ ಜಮೀರ್ ಅವರು ಆ ಕ್ಷೇತ್ರದಿಂದ ದೂರ ಉಳ್ಕೊಂಡಿದ್ದಾರೆ. ಕಾರಣ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂತ. ಸಮರ್ಥ ಪರ ಸಮುದಾಯದ ಮತ ಬೇಟೆಗೆ ಇಳಿತಾರ ಹಾಗಾದ್ರೆ ಮಿನಿಸ್ಟರ್. ಈಗ ಸದ್ಯಕ್ಕೆ ಅಂತರ ಕಾಯ್ದುಕೊಂಡಿರೋದಂತೂ ನಿಜಾನೇ. ಅಸಮಾಧಾನಿತ ಮುಸ್ಲಿಂ ಮುಖಂಡರ ಮನವೊಲಿಸ್ತಾರ ಹಾಗಾದ್ರೆ ಜಮೀರ್. ನಾಳೆಯಿಂದ ದಾವಣಗೆರೆಯಲ್ಲಿ ಶುರುವಾಗುತ್ತಾ ಜಮೀರ್ ಅವರ ಅಬ್ಬರ. ಅನೇಕರು ಅದನ್ನೇ ಕೇಳ್ತಾ ಇರೋದು. ಜಮೀರ್ ಅವರು ಇಲ್ಲಿ ಕಾಲಿಡೋವರೆಗೂ ನಾವು ಈ ಅಭ್ಯರ್ಥಿಗೆ ವೋಟ್ ಹಾಕಲ್ಲ ಅಂತ ಕೂಡ ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜಮೀರ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ನಿಜಕ್ಕೂ ಜಮೀರ್ ಅಹಮದ್ ಅವರು ದಾವಣಗೆರೆ ಅಖಾಡಕ್ಕೆ ಕಾಲಿಡ್ತಾರಾ? ತಮ್ಮ ಸಮುದಾಯದವರನ್ನ ಮನವೊಲೈಸಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ವೋಟ್ ಹಾಕುವಂತೆ ಮತ ಭೇಟಿಯಾಡ್ತಾರ? ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಳೆಯಿಂದ ದಾವಣಗೆರೆಯಲ್ಲಿ ಹಾಗಾದ್ರೆ ಜಮೀರ್ ಅಬ್ಬರ ಜೋರಾಗುತ್ತಾ? ಅವರು ಬಂದಿದ್ದೇ ಆದಲ್ಲಿ, ಮುಸ್ಲಿಂ ಸಮುದಾಯವನ್ನ ಮನವೊಲಿಸಿದ್ದೇ ಆದಲ್ಲಿ ಕೈ ಅಭ್ಯರ್ಥಿ ಗೆಲುವಿಗೆ ಹಾದಿ ಸುಗಮ ಆಗುತ್ತೆ. ಆ ಅಸಮಾಧಾನ ಅಲ್ಲಿ ಶಮನ ಆಗುತ್ತೆ. ನೋಡಿ, ಸಿಎಂ ಹಾಗೂ ಡಿಸಿಎಂ ಸೂಚನೆ ಬಳಿಕ ಕೊನೆಗೂ ಅಖಾಡಕ್ಕೆ ಜಮೀರ್ ಎಂಟ್ರಿ ಕೊಡ್ತಾರೆ ಎನ್ನಲಾಗ್ತಾ ಇದೆ. ನಾಳೆ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಇಲ್ಲಿವರೆಗೂ ಕೂಡ ಅವರು ಅಂತರ ಕಾಯ್ದುಕೊಂಡಿದ್ದಾರೆ, ಪ್ರಚಾರಕ್ಕೆ ಬರಲ್ಲ ಅನ್ನುವಂತ ಸುದ್ದಿ ಏನಿತ್ತು. ಆದ್ರೀಗ ಸಿಎಂ ಡಿಸಿಎಂ ಸೂಚನೆ ಬಳಿಕ ಜಮೀರ್ ಅಹಮದ್ ದಾವಣಗೆರೆ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ದಾವಣಗೆರೆ ಮುಸ್ಲಿಮರ ಮನವೊಲಿಸುವುದಕ್ಕೆ ಸಚಿವ ಜಮೀರ್ಗೆ ಜವಾಬ್ದಾರಿ ವಹಿಸಲಾಗಿದೆ. ಸದ್ಯಕ್ಕೆ ಅವರಿಗೆ ಮುನಿಸಿತ್ತು, ಅದೆಲ್ಲವನ್ನು ಕೂಡ ಈಗ ಮರೆತು ಅಖಾಡಕ್ಕೆ ಇಳಿಯುವಂತ ಸೂಚನೆ ಸಿಕ್ಕಿದೆ. ಜಮೀರ್ ಅವರನ್ನ ಪ್ರಚಾರಕ್ಕೆ ಕಳುಹಿಸುವಂತೆ ಸಮುದಾಯದಿಂದನೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಮುಸ್ಲಿಂ ನಾಯಕರು, ಕಾರ್ಯಕರ್ತರಿಂದ ಜಮೀರ್ ಪರವಾಗಿ ಮನವಿ ಮಾಡಿದ್ದಾರೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಒತ್ತಡದ ಬೆನ್ನಲ್ಲೇ ಜಮೀರ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ, ಅಖಾಡಕ್ಕೆ ಇಳಿಬೇಕು ನೀವು ಅಂತ. ಸಿಎಂ ಸೂಚನೆ ಹಿನ್ನೆಲೆ ನಾಳೆ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರವನ್ನ ಕೈಗೊಳ್ತಾರೆ. ಇನ್ನು ನಾಡಿದ್ದು ಬಾಗಲಕೋಟೆಯಲ್ಲಿ ಜಮೀರ್ ಅಹಮದ್ ಮತಯಾಚಿಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾರರು ಅಂತ ಬಂದಾಗ ಇಲ್ಲಿ ಒಂದು ಮುಸ್ಲಿಂ ಮತದಾರರು ಏನಿದ್ದಾರೆ, ಅಲ್ಪಸಂಖ್ಯಾತ ಮತಗಳೇನಿದ್ದಾವೆ ಅದನ್ನ ಕ್ರೋಢೀಕರಣ ಮಾಡೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವರು ಅಸಮಾಧಾನವನ್ನ ಇಟ್ಕೊಂಡಿದ್ರು ಅಂತ ಅಂದ್ರೆ ಅದನ್ನ ಶಮನ ಮಾಡೋದಕ್ಕೆ ಜಮೀರ್ ಅಹಮದ್ ಅವರೇ ಬರಬೇಕು ಅನ್ನುವಂಥದ್ದಿತ್ತು. ಅವ್ರು ಬರ್ದೇ ಇದ್ದಿದ್ರಿಂದ ಅನೇಕರು ಈಗಾಗಲೇ ಬಹಿರಂಗವಾಗಿನೇ ಅಸಮಾಧಾನ ಹೊರ ಹಾಕ್ತಾ ಇದ್ರು. ಜಮೀರ್ ಅವ್ರು ಬರೋವರೆಗೂ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲ್ಲ ಅಂತ. ಕೊನೆಗೂ ಸಿಎಂ ಹಾಗೂ ಡಿಸಿಎಂ ಜಮೀರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ, ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮತ್ತೊಂದು ಕಡೆ ಬಾಗಲಕೋಟೆಗೆ ಪ್ರಚಾರಕ್ಕೆ ಹೋಗಲೇಬೇಕು ಅಂತ. ಹಾಗಾಗಿ ಮಿನಿಸ್ಟರ್ ನಾಳೆ ಪ್ರಚಾರಕ್ಕೆ ಬರಲಿದ್ದಾರೆ. ನಾಡಿದ್ದು ಬಾಗಲಕೋಟೆಗೆ ಹೋಗ್ತಾರೆ, ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆಗಿರುವಂತ ವೀರೇಶ್ ದಾನಿ. ವೀರೇಶ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತ ಬಂದಾಗ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಾಗಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಅವರು ದೂರ ಉಳ್ಕೊಂಡ್ರೆ ಆ ಮತಗಳು ಕೈ ತಪ್ಪುವಂತ ಆತಂಕ ಇತ್ತು. ಹೀಗಾಗಿ ಸಿಎಂ ಡಿಸಿಎಂ ಏನ್ ಸೂಚನೆ ಕೊಟ್ಟಿದ್ದಾರೆ? ನಾಳೆ ನಾಡಿದ್ದು ಪ್ರಚಾರಕ್ಕೆ ಬರ್ತಿದ್ದಾರೆ ಜಮೀರ್? ಖಂಡಿತವಾಗಿಯೂ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಸಾಕಷ್ಟು ಪ್ರತಿಷ್ಠೆ ಆಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಸ್ವತಃ ಸಚಿವ ಜಮೀರ್ ಅಹಮದ್ ಅವರು ಇಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಅಲ್ಲಿ ಬಂಡಾಯ ಅಭ್ಯರ್ಥಿಯೂ ಸಹ ಕಣಕ್ಕೆ ಇಳಿದಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಿ ಅವರನ್ನ ಕಣದಿಂದ ನಿವೃತ್ತಿಯನ್ನ ಮಾಡಿದ್ದಾರೆ. ಆದ್ರೆ ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಹೋಗದೆ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸಮುದಾಯದ ನಾಯಕರುಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಹ ಜಮೀರ್ ಅಹಮದ್ ಅವರನ್ನ ಪ್ರಚಾರಕ್ಕೆ ಕಳಿಸಬೇಕು ಮತ್ತು ಅವ್ರನ್ನ ಕರೆಸಿ ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಮೀರ್ ಅಹಮದ್ ಅವರಿಗೆ ನೀವು ಪ್ರಚಾರದಲ್ಲಿ ಭಾಗಿಯಾಗಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾಳೆ ಸಚಿವ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.